ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆಗೆ ಪ್ರಿಯಾಂಕ್ ಖರ್ಗೆ ಅವರೇ ಕಾರಣ ಅನ್ನುವಂಥದ್ದು ಬಿಜೆಪಿಯವರು ಮುಂದಿಡ್ತಿರುವಂತಹ ವಾದ. ಡೆತ್ ನೋಟ್ನಲ್ಲಿ ನನ್ನ ಹೆಸರೇ ಇಲ್ಲ ಅನ್ನುವಂತಹ ಪ್ರಿಯಾಂಕ್ ಖರ್ಗೆ ಅವರು ರಾಜೀನಾಮೆ ನೀಡಬೇಕು ಅಂತ ಇವತ್ತು ಬಿಜೆಪಿಯವರು ದೊಡ್ಡ ಹೋರಾಟವನ್ನು ನಡೆಸಿದ್ದಾರೆ. ಆದರೆ ಬಿಜೆಪಿಯ ಹೋರಾಟಕ್ಕೆ ಕಾಂಗ್ರೆಸ್ ಅಷ್ಟೇ ತೀವ್ರವಾದಂತಹ ತಿರುಗೇಟನ್ನು ಕೊಟ್ಟಿದೆ. ವಿಶೇಷ ಅಂದರೆ ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರೇ ಆಬ್ಸೆಂಟ್ ಆಗಿದೆ. ನಮ್ಮ ಪ್ರತಿಭಟನೆ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡುವವರೆಗೂ ನಾವು ಮುಂದುವರಿಸ್ತೇವೆ. ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ಖಂಡನೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ಮುತ್ತಿಗೆ. ಬೀದರ್ ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಪ್ರಕರಣದಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತನ ಹೆಸರು ಕೇಳಿಬಂದಿದ್ದರಿಂದ ಬಿಜೆಪಿ ಹೋರಾಟಕ್ಕೆ ಇಳಿದಿದ್ದು ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹ ಮಾಡಿದೆ. ಇಂದು ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹೋರಾಟ ಹಮ್ಮಿಕೊಂಡಿದ್ದ ಬಿಜೆಪಿ ಬೃಹತ್ ರ್ಯಾಲಿ ಮಾಡಿದೆ. ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಕಲಬುರಗಿಯಲ್ಲಿ ಸಮಾವೇಶ ನಡೆಸಿದ ಬಳಿಕ ಜಗತ್ ಸರ್ಕಲ್ನಿಂದ ಬಿಜೆಪಿ ರ್ಯಾಲಿ ಮಾಡಿತ್ತು. ಮೆರವಣಿಗೆಯಲ್ಲಿ ಸಾವಿರಾರು ಕಾರ್ಯಕರ್ತರು ಭಾಗಿಯಾಗಿದ್ರು. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಬಿಜೆಪಿ ಪ್ರತಿಭಟನೆಗೆ ಎಳನೀರು, ಕಾಫಿ, ಟೀ ವ್ಯವಸ್ಥೆ. ನಮ್ಮದು ಗಾಂಧಿಗಿರಿ ಎಂದು ನೀರು ಕೊಟ್ಟ ಕಾಂಗ್ರೆಸ್. ಪ್ರಿಯಾಂಕ್ ಖರ್ಗೆ ನಿವಾಸಕ್ಕೆ ಮುತ್ತಿಗೆ ಹಾಕ್ತೀವಿ ಎನ್ನುತ್ತಿದ್ದಂತೆ ಕೌಂಟರ್ ಕೊಟ್ಟಿದ್ದ ಸಚಿವ ಪ್ರಿಯಾಂಕ್ ಖರ್ಗೆ ಕಲಬುರಗಿಗೆ ಬಂದವರಿಗೆ ಟೀ, ಕಾಫಿ ವ್ಯವಸ್ಥೆ ಮಾಡ್ತೀವಿ ಎಂದು ವ್ಯಂಗ್ಯ ಮಾಡಿದ್ರು. ಅದರಂತೆ ಇಂದು ಎಳನೀರು, ಟೀ, ಕಾಫಿ, ನೀರನ್ನು ಇಡಲಾಗಿತ್ತು. ಆದರೆ ಡಿಸಿ ಕಚೇರಿ ಬಳಿಯೇ ಬಿಜೆಪಿ ನಾಯಕರನ್ನ ತಡೆದ ಪೊಲೀಸರು ವಶಕ್ಕೆ ಪಡೆದು ಬಸ್ಗಳಲ್ಲಿ ಕರೆದೊಯ್ದರು. ಈ ವೇಳೆ ನ್ಯೂಸ್ 18 ಜೊತೆಗೆ ಮಾತನಾಡಿದ ಎಂಎಲ್ಸಿ ರವಿಕುಮಾರ್, ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ಕೊಡಲೇಬೇಕು, ರಾಜ್ಯದಲ್ಲಿ ಇರುವುದು ಸೂಸೈಡ್ ಮತ್ತು ಸುಪಾರಿ ಸರ್ಕಾರ ಅಂತ ಕಿಡಿಕಾರಿದ್ರು. ನಮ್ಮ ಪ್ರತಿಭಟನೆ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡುವವರೆಗೂ ನಾವು ಮುಂದುವರಿಸ್ತೇವೆ. ಈ ಸರ್ಕಾರ ಏನಿದೆ ಇದು ಸುಪಾರಿ ಮತ್ತು ಸೂಸೈಡ್ ಸರ್ಕಾರ. ಡಿಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಏನಿದೆ ಇದು ಸೂಸೈಡ್ ಮತ್ತು ಸುಪಾರಿ ಸರ್ಕಾರ. ಪ್ರಿಯಾಂಕಾ ಖರ್ಗೆ ಸಚಿನ್ ಪಾಂಚಾಳ್ ಹತ್ಯೆಗೆ ಕಾರಣವಾಗಿರ್ತಕ್ಕಂಥವರಾಗಿದ್ದಾರೆ. ಇದನ್ನ ಸಿಬಿಐಗೆ ಕೊಡಬೇಕು, ರಾಜೀನಾಮೆ ಪ್ರಿಯಾಂಕಾ ಖರ್ಗೆ ಕೊಡಬೇಕು ಅಂತ ಆಗ್ರಹಿಸಿದೆ. ಇದಕ್ಕೂ ಮುನ್ನ ಮಾತನಾಡಿದ ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ರಾಜೀನಾಮೆ ನೀಡಲೇಬೇಕು ಎಂದು ಆಗ್ರಹ ಮಾಡಿದ್ರು. ರಾಜ್ಯದಲ್ಲಿ ಇರುವುದು ಸಿದ್ದರಾಮಯ್ಯ ಶಿವಕುಮಾರ್ ಸರ್ಕಾರ, ಅಂದ್ರೆ ಸುಪಾರಿ ಸೂಸೈಡ್ ಅಂತ ಅಶೋಕ್ ಕಿಡಿಕಾರಿದ್ರು. ಈ ಸರ್ಕಾರ ಇವತ್ತು ಎಸ್ ಸರ್ಕಾರ. ಎಸ್ ಅಂದ್ರೆ ಸುಪಾರಿ, ಎಸ್ ಅಂದ್ರೆ ಸೂಸೈಡ್. ಒಂದ್ ಕಡೆ ಸುಪಾರಿ ಕೊಡ್ತಾರೆ ದುಡ್ಡು ಕೊಡಕ್ಕೆ, ಇಲ್ಲಾಂದ್ರೆ ನೀವು ಸೂಸೈಡ್ ಮಾಡ್ಕೊಬೇಕು. ಹೆಸರು ಹಂಗೆ ಇದೆ ನೋಡಿ, ಸಿದ್ದರಾಮಯ್ಯ ಏನೋ ಶಿವಕುಮಾರ್. ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಇಸ್ಕರ ಅವರ ಮೇಲೆಲ್ಲ ಹೇಳ್ಬೇಕಾಗಿರೋದು. ಪ್ರಿಯಾಂಕಾ ಖರ್ಗೆ ಯು ಆರ್ ದಿ ಕರಪ್ಟ್ ಮಿನಿಸ್ಟರ್. ಪ್ರಿಯಾಂಕನ್ನ ಕಂಡು ಬಿಟ್ರೆ ಪೊಲೀಸ್ನವರು ದೊಳ 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 ಅಲ್ಲೆಲ್ಲ ಉಯ್ಕತ್ತವೆಲ್ಲ. ಪ್ರಿಯಾಂಕಾ ಅವರ ಅಪ್ಪನ ಭಯಕ್ಕೆ ಸಿದ್ದರಾಮಯ್ಯನವರು ನಿನ್ನೆವರೆಗೂ ಮಾತಾಡಿರಲಿಲ್ಲ. ಯಾಕೆಂದ್ರೆ ಅಯ್ಯೋ ಇದೇನೋ ಬೇರೆ ಆಗಂಗಿದೆ ಅಂತ ಸುಮ್ಮನೆ ಇದ್ರು. ಕೋಟೆಯನ್ನ ಕಟ್ಕೊಂಡಿದ್ದಾರೆ. ಈ ಕೋಟೆಯನ್ನ ಯಾವುದರಿಂದ ಕಟ್ಟಿದ್ದಾರೆ ಅಂದ್ರೆ ಭಯವನ್ನ ಹುಟ್ಟಿಸೋದ್ರ ಮೂಲಕ ಕೋಟೆಯನ್ನ ಕಟ್ಟಿದ್ದಾರೆ. ಅಮಾಯಕರ ಮೇಲೆ ಸುಳ್ಳು ಕಂಪ್ಲೇಂಟ್ ಮಾಡೋದ್ರ ಮೂಲಕ ಈ ಕೋಟೆಯನ್ನ ಏನು ಕಟ್ಟಿದ್ದಾರೆ. ಸಚಿನ್ ಪಾಂಚಾಳ್ ಬರೆದಿದ್ದ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಹೆಸರಿಲ್ಲ ಎಂದಿದ್ದಕ್ಕೆ ಛಲವಾದಿ ನಾರಾಯಣಸ್ವಾಮಿ ತಿರುಗೇಟು ಕೊಟ್ಟಿದ್ದು, ನಿಮ್ಮ ಹೆಸರಿದೆ ಅನ್ನೋದನ್ನ ಹೈಲೈಟ್ ಮಾಡಿ ಪೋಸ್ಟ್ ಮಾಡಿದ್ದೀವಿ, ತೆಗೆದು ನೋಡಿ ಎಂದಿದ್ದಾರೆ. ಇದರಲ್ಲಿ ಪ್ರಸ್ತಾಪ ಆದಾಗ ನಿಮ್ಮ ಹೆಸರು ಇದೆಯಾ ಇಲ್ವಾ? ಪಾಪ ಮುಖ್ಯಮಂತ್ರಿ ಹೇಳಿದ್ರು ಅದರಲ್ಲಿಲ್ಲ ಅಂದ್ರು. ಡಿಕೆ ಶಿವಕುಮಾರ್ ಅವರು ಹೇಳಿದ್ರು ಅದರಲ್ಲಿಲ್ಲ ಅಂದ್ರು. ನಾವೇನ್ ಮಾಡಿದ್ವಿ, ಜೆರಾಕ್ಸ್ ಮಾಡಿ ಅದನ್ನು ಹೈಲೈಟ್ ಮಾಡಿ ಪಾಪ ಮುಖ್ಯಮಂತ್ರಿಗಳು ಕುರುಡ್ರು, ಉಪ ಮುಖ್ಯಮಂತ್ರಿಗಳು ಕುರುಡ್ರು, ಹೈಲೈಟರ್ ಹಾಕಿ ನಾವೆಲ್ಲ ಸೇರಿ ಅವರಿಗೆ ಪೋಸ್ಟಲ್ ಕಳಿಸ್ಬಿಟ್ಟಿದ್ದೀವಿ, ಓದ್ಕೊಳ್ರಿ ಅಂತ. ಎಳನೀರು, ಕಾಫಿ, ಟೀ ಅರೇಂಜ್ ಮಾಡಿದ್ದಕ್ಕೆ ಎನ್ ರವಿಕುಮಾರ್ ವಾಗ್ದಾಳಿ ಮಾಡಿದ್ದು, ನಾನು ಇಲ್ಲಿಗೆ ನೀವು ಕೊಡುವ ಟೀ, ಕಾಫಿ ಕುಡಿಯಲು ಬಂದಿಲ್ಲ ಎಂದು ಟಾಂಗ್ ಕೊಟ್ಟಿದ್ದಾರೆ. ಇನ್ನು ಸಿಟಿ ರವಿ ಮಾತನಾಡಿ ರಾಜೀನಾಮೆ ನೀಡಿ ನಿಷ್ಪಕ್ಷಪಾತ ತನಿಖೆಗೆ ಸಹಕಾರ ಕೊಡಬೇಕು ಎಂದು ಆಗ್ರಹ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಆಡಿದ್ದೇ ಆಟ. ನಿಮ್ಮ ವಿಪಕ್ಷದವ್ರು ಏನೂ ಮಾಡ್ತಾ ಇಲ್ಲ.
ಜನ ನಮ್ಮನ್ನು ಕೇಳ್ತಾರೆ, ನಮ್ಮ ಜವಾಬ್ದಾರಿ ಇದೆ. ದಟ್ಸ್ ವೈ ಇವತ್ತು ನಾವು ಒಂದು ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದೇವೆ. ಪ್ರಿಯಾಂಕಾ ಖರ್ಗೆ ಅವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಪಡಿಸ್ತೇವೆ. ಅವ್ರ ಮನೆಗೆ ನೀರು ಕುಡಿಯೋದಕ್ಕೆ, ಟೀ ಕುಡಿಯೋದಕ್ಕೆ, ಕಾಫಿ ಕುಡಿಯೋದಕ್ಕೆ ಬಂದಿಲ್ಲ ನಾವು. ಈಶ್ವರಪ್ಪನವ್ರ ರಾಜೀನಾಮೆಯನ್ನು ಕೇಳಿ ಪಡೆದ್ರಲ್ಲ, ಯಾವ ಸಾಕ್ಷಿ ಇತ್ತು ಅವರಿಗೆ? ಇವತ್ತು ಅದೇ ಆಧಾರದಲ್ಲಿ, ಡೆತ್ ನೋಟ್ ಆಧಾರದಲ್ಲಿ ಅವತ್ತು ಈಶ್ವರಪ್ಪನವ್ರು ರಾಜೀನಾಮೆ ಕೊಟ್ಟರು, ನಿಷ್ಪಕ್ಷಪಾತವಾದ ತನಿಖೆ ಆಗಲಿ ಅಂತ. ನಾವು ಇವು ಆಗ್ರಹಿಸ್ತೇವೆ. ನಿಷ್ಪಕ್ಷಪಾತವಾದ ತನಿಖೆ ಆಗೋದಕ್ಕೆ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಪ್ರಿಯಾಂಕ್ ಖರ್ಗೆ ಕಿಡಿ. ನಾವು ಬೀದಿಗೆ ಇಳಿದ್ರೆ ಮನೆ ಖಾಲಿ ಮಾಡಬೇಕಾಗುತ್ತೆ. ಕಲಬುರಗಿಯಲ್ಲಿ ಬಿಜೆಪಿ ಸಚಿನ್ ಪಾಂಚಾಳ್ ಆತ್ಮಹತ್ಯೆಗೆ ನ್ಯಾಯ ಕೇಳಿ ಪ್ರತಿಭಟನೆ ಮಾಡಿದ್ರೆ, ಇತ್ತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ. CBI ಕೊಡಿ ಅಂತ ಬಿಜೆಪಿ ಹೇಳಿದ ತಕ್ಷಣ ನಾವು ಕೊಡಬೇಕಾ? ಇವ್ರು ಹೆಂಗೆ ಹೇಳ್ತಾರೆ ಹಂಗೆ ಮಾಡೋಕ್ಕಿದ್ದೀವಿ ನಾವು. ನಾವು ಏನು ಜನರ ಹಿತಾಸಕ್ತಿಯನ್ನು ಕಾಪಾಡಲಿಕ್ಕೆ ಏನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಹೊರತು BJP ಅವರ ಹಾಕಿರೋ ಸ್ಕ್ರಿಪ್ಟಿಗೆ ನಾವು ನಟನೆ ಮಾಡಲಿಕ್ಕೆ ಆಗೋದಿಲ್ಲ. ನಾವು ನಿಮ್ಮ ತಂದೆಯವ್ರ ಬಗ್ಗೆ ಮಾತಾಡ್ರಿ ನೋಡೋಣ. ಏನು ನಮ್ಮ ಬಗ್ಗೆ ಮಾತಾಡೋದು ಸುಪಾರಿ ಕೊಡ್ತೀವಿ ಅಂತ ನೀವೇನು ಇದು ಹೇಳ್ತಾ ಇದ್ದೀರಲ್ಲ, ಹೇಳ್ರಿ ನಿಮ್ಮ ತಂದೆಯವ್ರು ಏನು ಮಾಡಿದ್ದಾರೆ? ಪೂಜೆ ಅಪ್ಪಾಜಿ ಅಂದ ತಕ್ಷಣ ಪೂಜೆರಾಗೋದಿಲ್ಲ ಯಾರು. ಇವರು ಎಂಥವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಕಲಬುರಗಿನಲ್ಲಿ. ನಿನ್ನೆ ಅಶೋಕ್ ಅವ್ರು ಮಾತನಾಡಿದ್ದು ಅದು BJP ಸಂಸ್ಕೃತಿನ? ಸುಮ್ಮನೆ ಬಾಯಿಗೆ ಬಂದಂಗೆ ಸುಪಾರಿ ಕೊಟ್ಟಿದ್ದಾರೆ, ಅದು ಹಿಂಗೆ ಏನು ಭ್ರಷ್ಟಾಚಾರ ಮಾಡಿದ್ದಾರೆ, ಕಲಬುರಗಿ ರಿಪಬ್ಲಿಕ್ ಮಾಡಿದ್ದಾರೆ ಅಂದರೆ ಯಾರು ನಂಬೋರಲ್ಲ. ಸೊ ಕೈಂಡ್ಲಿ BJP ಅವರಿಗೆ ಹೇಳ್ತಾ ಇದ್ದೀನಿ, ನಾಲ್ಗೆ ಮೇಲೆ ಹಿಡ್ತಾ ಇಟ್ಟು ಮಾತಾಡೋಕ್ಕೆ. ಬಿಜೆಪಿ ನಾಯಕರ ಹೋರಾಟಕ್ಕೆ ಕಾಂಗ್ರೆಸ್ ಸಚಿವರು ತಿರುಗೇಟು ಕೊಟ್ಟಿದ್ದು ರಾಜಕೀಯ ಬೆಳವಣಿಗೆ ಸಹಿಸಲಾರದೆ ರಾಜಕೀಯ ಹೋರಾಟ ಎಂದಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಈಗಾಗಲೇ ಮುಖ್ಯಮಂತ್ರಿಗಳು ಸ್ಪಷ್ಟಪಡಿಸಿದ ಹಾಗೆ ಅವರ ಪಾತ್ರ ಏನೂ ಇಲ್ಲ, ಇದು ಸ್ಪಷ್ಟವಾಗಿದೆ. ಆದ್ದರಿಂದ ಹೋರಾಟ ಕೈ ಬಿಡೋದು ಸಾಧು ಅಂತೇಳಿ ನನಗನ್ನಿಸ್ತದೆ. ಪ್ರಿಯಾಂಕ್ ಖರ್ಗೆ ಅವರಿಗೆ ಆ ಇದರಲ್ಲಿ ಏನೂ ಸಂಬಂಧ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಅದಕ್ಕೆ ಕೇಸಿಗೆ ಯಾವ ಆತ್ಮಹತ್ಯೆಗೂ ಏನೂ ಸಂಬಂಧ ಇಲ್ಲವೇ ಇಲ್ಲ. ಹೀಗಾಗಿ ಸುಮ್ಮನೆ ವಿರೋಧ ಪಕ್ಷದವರು ಬಿಜೆಪಿಯವರು ರಾಜಕೀಯನ ಮಾಡ್ತಾ ಇದ್ದಾರೆ. ಅದರಲ್ಲಿ ಬಿಜೆಪಿಯವರಿಗೆ ಯಾವುದೇ ನೈತಿಕ ಒಂದು ಅಧಿಕಾರ ಇಲ್ಲ. ಇವತ್ತು COD ತನಿಖೆ ಮಾಡ್ತಾ ಇದೆ, ಸ್ವತಂತ್ರ ತನಿಖೆ ನಡೀತಾ ಇದೆ. ತನಿಖಾ ವರದಿ ಬರೋವರೆಗೂ ಅವರಿಗೆ ತಾಳ್ಮೆ ಇಲ್ಲ, ಪ್ರತಿಯೊಂದರಲ್ಲಿ ರಾಜಕೀಯ ತರ್ತಾ ಇದ್ದಾರೆ. ಪ್ರಿಯಾಂಕ್ ಖರ್ಗೆ ವಿರುದ್ಧ ಕಲಬುರಗಿಯಲ್ಲಿ ಮಾತ್ರವಲ್ಲ, ಧಾರವಾಡ, ರಾಮನಗರ, ಬಳ್ಳಾರಿಯಲ್ಲೂ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು, ರಾಜೀನಾಮೆ ಕೊಡುವಂತೆ ಆಗ್ರಹ ಮಾಡಿದ್ರು. ಬಿಜೆಪಿ ಹೋರಾಟಕ್ಕೆ ಗೈರಾದ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಶಿವಮೊಗ್ಗದಲ್ಲಿ ಬಾಣಂತಿ ಸಾವು ಖಂಡಿಸಿ ಪ್ರತಿಭಟನೆ. ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಆಗ್ರಹಿಸಿ ನಡೆದ ಹೋರಾಟಕ್ಕೆ ಸ್ವತಃ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಗೈರು ಹಾಜರಾಗಿದ್ರು. ಆದರೆ ಶಿವಮೊಗ್ಗದಲ್ಲಿ ಬಾಣಂತಿ ಸಾವು ಖಂಡಿಸಿ ನಡೆದ ಹೋರಾಟಕ್ಕೆ ಹಾಜರಾಗಿದ್ರು. ಈ ವೇಳೆ ಸಚಿನ್ ಆತ್ಮಹತ್ಯೆ ಪ್ರಕರಣ ರಾಜು ಕಪನೂರು ಬೆದರಿಕೆಯಿಂದ ಆಗಿದೆ. ರಾಜು ಕಪನೂರು ಸಚಿವ ಪ್ರಿಯಾಂಕ್ ಖರ್ಗೆ ಆಪ್ತ, ಕುಟುಂಬಸ್ಥರ ಮನವಿಯಂತೆ ನಮ್ಮ ಆಗ್ರಹ ಎಂದಿದ್ದಾರೆ. ರಾಜು ಕಪ್ನೂರ್ ಕಾಂಗ್ರೆಸ್ ಮುಖಂಡ, ಪ್ರಿಯಾಂಕಾ ಖರ್ಗೆಯ ಆಪ್ತ ಮಿತ್ರ, ಪ್ರಿಯಾಂಕಾ ಖರ್ಗೆ ಅವರ ಎಡಗೈ ಬಂಟ. ಅವನ ಒಂದು ಷಡ್ಯಂತ್ರದಿಂದ, ಪಿತೂರಿಯಿಂದ ಸತೀಶ್ ಪಾಂಚಾಳ್ ಅವರ ಆತ್ಮಹತ್ಯೆ ಆಗಿರ್ತಕ್ಕಂಥದ್ದು ಬಹಿರಂಗ ಸತ್ಯ. ಆ ಡೆತ್ ನೋಟಲ್ಲೂ ಕೂಡ ಇವೆಲ್ಲವೂ ಕೂಡ ಉಲ್ಲೇಖ ಆಗಿದೆ. ಆಡಳಿತ ಪಕ್ಷದವರ ಕೈವಾಡ ಇದೆ. ಹಾಗಾಗಿ ಇದು CBI ತನಿಖೆನೇ ಆಗಬೇಕು ಅಂಥೇಳಿ ಆ ಕುಟುಂಬ ಆಗ್ರಹ ಮಾಡಿರ್ತಕ್ಕಂಥದ್ದು. ಮತ್ತೊಮ್ಮೆ ನಾನು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನೆನಪು ಮಾಡಿಕೊಡ್ತೇನೆ. ಮಂಡ್ಯದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ತಮಟೆ ಚಳುವಳಿ ಮಾಡಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಧಾರರಹಿತ ಹೋರಾಟ ಎಂದು ಕಿಡಿಕಾರಿದ್ರು. CT ರವಿ, BY ವಿಜಯೇಂದ್ರ, ಮುನಿರತ್ನ, ಛಲವಾದಿ ನಾರಾಯಣಸ್ವಾಮಿ ಭಾವಚಿತ್ರ ಹಿಡಿದು ಘೋಷಣೆ ಕೂಗಿದ್ರು. ಇನ್ನು ಬೀದರ್ನಲ್ಲಿ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದ ತನಿಖೆ ನಡೆಸುತ್ತಿರುವ DYSP ಸುಲೇಮಾನ್ ತಹಶೀಲ್ದಾರ್ ನೇತೃತ್ವದ CID ತಂಡ ಸಚಿನ್ ಸಾವಿಗೂ ಮುನ್ನ 2 ಗಂಟೆ ತಂಗಿದ್ದ ಹೋಟೆಲ್ಗೆ ಭೇಟಿ ನೀಡಿದ್ರು. ಡಿಸೆಂಬರ್ 24ರಂದು ಬಿಯರ್ ಕುಡಿದು ನಾನ್ ವೆಜ್ ಊಟ ಮಾಡಿದ್ದ ಅನ್ನೋ ಮಾಹಿತಿ ಕಲೆ ಹಾಕಿದ್ದಾರೆ. ಬಿಜೆಪಿ ನಾಯಕರು ಪ್ರಿಯಾಂಕ್ ಖರ್ಗೆ ರಾಜೀನಾಮೆಗೆ ಒತ್ತಾಯಿಸಿ ಹೋರಾಟ ಮಾಡುತ್ತಿದ್ದಾರೆ. ಆದರೆ ನೀವು ಅಂಗಿ ಹರ್ಕೊಂಡ್ರೂ ರಾಜೀನಾಮೆ ಇಲ್ಲ ಅನ್ನೋದು ಪ್ರಿಯಾಂಕ್ ಖರ್ಗೆ ಹಾಗೂ ಕಾಂಗ್ರೆಸ್ ನಾಯಕರ ವಾದ. ಈ ಹೋರಾಟ ಎಲ್ಲಿಗೆ ಮುಟ್ಟುತ್ತೆ ಕಾದು ನೋಡಬೇಕು. ದೊಡ್ಡ ಶಕ್ತಿಯ ಒಂದು ದೊಡ್ಡ ಸೈನ್ಯನೇ ಅವರಿಂದಿದೆ. ಹೀಗಾಗಿ ಅವ್ರಿಗೆ ಏನೇನೂ ಮಾಡಲಿಕ್ಕಾಗೋದಿಲ್ಲ. ಇವರು ಏನೇ ಬಟ್ಟೆ ಹರ್ಕೊಂಡ್ರು ಕೂಡ ನಾನು ಏನು ರಾಜೀನಾಮೆ ಕೊಡೋದಿಲ್ಲ ಅನ್ನೋಂಥದ್ದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವ್ರಿಗೆ ನಾವು ಯಾವ ಕಾರಣಕ್ಕೂ ಕೂಡ ಅಂಥ ಕ್ರಮ ಅವರು ತೆಗೆದುಕೊಳ್ಳುವಂಥ ಇದೂ ಅಲ್ಲ.
ಅವರು ಧೈರ್ಯವಾಗಿ ಎಲ್ಲವನ್ನು ಎದುರಿಸುವಂಥ ಶಕ್ತಿ ತಾಕತ್ತು ಅವ್ರ ಕಡೆ ಇದೆ. ಖಂಡಿತವಾಗಿ ಕೂಡ ಅವರು ಕೊಡುವಂಥ ಪ್ರಶ್ನೆ ಬರೋದೇ ಇಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ಬಿಜೆಪಿ ನಾಯಕರು ಕಲಬುರಗಿಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ದೊಡ್ಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ವಕ್ಫ್ ಆಸ್ತಿ ವಿಚಾರವಾಗಿ ಬಿಜೆಪಿಯ ಮತ್ತೊಂದು ಬಣದ ನಾಯಕ ಯತ್ನಾಳ್ ನೇತೃತ್ವದಲ್ಲಿ 2ನೇ ಹಂತದ ಹೋರಾಟ ಆರಂಭ ಆಗಿದೆ. ಈ ಮೂಲಕ ಬಿಜೆಪಿಯಲ್ಲಿ ಬಣ ರಾಜಕೀಯ ಮತ್ತಷ್ಟು ಜೋರಾಗ್ತಾ ಇರುವಂಥದ್ದನ್ನು ಸ್ಪಷ್ಟವಾಗಿ ಯತ್ನಾಳ್ ಬಣ ತೋರಿಸ್ತಾ ಇದೆ. 2ನೇ ಹಂತದ ವಕ್ಫ್ ಹೋರಾಟಕ್ಕೆ ಯತ್ನಾಳ್ ಚಾಲನೆ. ಕಂಪ್ಲಿ ಪಟ್ಟಣದಲ್ಲಿ ಬಿಜೆಪಿ ಭಿನ್ನರ ಬಣ ಶಕ್ತಿ ಪ್ರದರ್ಶನ. ವಕ್ಫ್ ವಿರುದ್ಧ ಬಿಜೆಪಿ ಹೋರಾಟ ಮತ್ತೆ ಆರಂಭ ಆಗಿದೆ. ಆದರೆ ಎ ಟೀಮ್ ಬಿ ಟೀಮ್ ನಡೆಯುತ್ತಿರುವ ಹೋರಾಟ ಹೈಕಮಾಂಡ್ ಮಧ್ಯಪ್ರವೇಶದ ಬಳಿಕವೂ ಬಿಜೆಪಿ ಪಕ್ಷದ ಬಣ ರಾಜಕೀಯ ನಿಲ್ಲುವ ಲಕ್ಷಣ ಕಾಣ್ತಿಲ್ಲ. ವಿಜಯಪುರದಲ್ಲಿ ಅಹೋರಾತ್ರಿ ಹೋರಾಟದ ಬಳಿಕ ಮೊದಲ ಹಂತದಲ್ಲಿ ಬೀದರ್, ಕಲಬುರಗಿಯಲ್ಲಿ ವಕ್ಫ್ ಪ್ರವಾಸ ಮಾಡಿ ರೈತರನ್ನ ಭೇಟಿಯಾಗಿದ್ದ ಯತ್ನಾಳ್ ಟೀಮ್ ಇದೀಗ 2ನೇ ಹಂತದ ಹೋರಾಟ ಆರಂಭಿಸಿದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣದಲ್ಲಿ ಯತ್ನಾಳ್ ಟೀಮ್ ವಕ್ಫ್ ಸಂಕಷ್ಟ ಆಲಿಸಲು ಮುಂದಾಗಿದೆ. ಕಂಪ್ಲಿ ಪಟ್ಟಣದ ಉದ್ಭವ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಶಾರದಾ ಶಾಲಾ ಆವರಣದವರೆಗೆ ವಕ್ಫ್ ಜನಜಾಗೃತಿ ಮೆರವಣಿಗೆ ನಡೆಸಲಾಯಿತು. ಬಸನಗೌಡ ಪಾಟೀಲ್ ಯತ್ನಾಳ್, ಜಿಎಂ ಸಿದ್ದೇಶ್ವರ್, ರಮೇಶ್ ಜಾರಕಿಹೊಳಿ, ಅರವಿಂದ್ ಲಿಂಬಾವಳಿ, ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ ಸೇರಿ ಹಲವು ಮಠಾಧೀಶರು ಭಾಗವಹಿಸಿದ್ರು. ಆದ್ರೆ ಕಂಪ್ಲಿ ಭಾಗದ ಜನಪ್ರತಿನಿಧಿಗಳು ಮಾತ್ರ ಗೈರಾಗಿದ್ರು. ಕಂಪ್ಲಿ ಭಾಗದಲ್ಲಿ 300 ಎಕರೆ ಜಮೀನು ವಕ್ಫ್ ಅಂತ ಪಹಣಿಯಲ್ಲಿ ಬರುತ್ತಿದೆ. ನಮ್ಮ ಹೋರಾಟಕ್ಕೆ ಜನರು ಬೆಂಬಲ ನೀಡಬೇಕು. ಶೀಘ್ರದಲ್ಲೇ ದೆಹಲಿಗೆ ತೆರಳಿ ಕೇಂದ್ರ ಸರ್ಕಾರ ರಚಿಸಿರುವ ಕಮಿಟಿಗೆ ಮತ್ತೆ ವರದಿ ನೀಡುತ್ತೇವೆ ಅಂತ ಅರವಿಂದ್ ಲಿಂಬಾವಳಿ ತಿಳಿಸಿದ್ರು. ಅರ್ಜಿಗಳು ನಮಗೆ ಬಂದಾವೆ. ಆ ಎಲ್ಲ ಅರ್ಜಿಗಳನ್ನ ಜೆಪಿಸಿ ಅಧ್ಯಕ್ಷರಿಗೆ, ಜೆಪಿಸಿ ಆಫೀಸಿಗೆ, ಅವ್ರ ಸೆಕ್ರೆಟರಿಗೆ ಅವೆಲ್ಲವನ್ನ ಅರ್ಪಣೆ ಮಾಡಿ ಬಂದಿದ್ದೇವೆ, ಕೊಟ್ಟು ಬಂದಿದ್ದೇವೆ. ಮತ್ತೆ ಡೆಲ್ಲಿಗೆ ಹೋಗೋರಿಗೆ ಮತ್ತೆ ಬರಕ್ಕೆ ಹೇಳಿದ್ದಾರೆ. ಹೀಗಾಗಿ ಇನ್ನೂ ಹೆಚ್ಚು ಮಾಹಿತಿಗಳು ನಮಗೆ ಬರ್ತಾ ಇದೆ. ಅದೆಲ್ಲ ಮಾಹಿತಿಗಳನ್ನ ಕೊಟ್ಟು ಬರೋದಕ್ಕೋಸ್ಕರ, ನಿಮ್ಮನ್ನ ನಾವು ರಕ್ಷಣೆ ಮಾಡೋದಕ್ಕೋಸ್ಕರ ಮತ್ತು ನಿಮ್ಮೆಲ್ಲರ ಬೆಂಬಲ ಈ ಹೋರಾಟಕ್ಕೆ ಬೇಕನ್ನೋ ಸಲುವಾಗಿ ನಾವೆಲ್ಲರೂ ಬಂದಿರೋದು. ವಕ್ಫ್ ಆಸ್ತಿ ವಿವಾದದ ಬಗ್ಗೆ ಸದನದಲ್ಲಿ ಸರ್ಕಾರ ನೀಡಿದ ಉತ್ತರ ಸಮರ್ಪಕವಾಗಿ ಇರಲಿಲ್ಲ. ರೈತರ ಪಹಣಿಗಳಲ್ಲಿ ಇನ್ನೂ ವಕ್ಫ್ ಅಂತಾನೇಗಿದೆ. ಜನರ ಸಮಸ್ಯೆ ಬಗೆಹರಿಯುವವರೆಗೂ ನಮ್ಮ ಹೋರಾಟ ನಿರಂತರ ಅಂತ ಸರ್ಕಾರ ಹಾಗೂ ಸಚಿವ ಜಮೀರ್ ವಿರುದ್ಧ ಯತ್ನಾಳ್ ಕೆಂಡ ಕಾರಿದ್ರು. ಬಿಜಾಪುರ ನಮ್ಮ ಜಮೀರ್ ಅಹಮದ್ ಖಾನ್ ನಿಮ್ಮ ಊರು ತುಂಬಾ ಬೋರ್ಡ್ ಹಾಕ್ಯಾರ. ಜಮೀರ್ ಅಹಮದ್ ಅವ್ರ ಅಟ್ಟೆ ಹೋಲ್ಡ್ ಹಾಕ್ಯಾರ. ಗಣೇಶ್ವರ್ ಉಳ್ಕಿದ ನೀವು ಯಾರು ಹಾಕ್ಯಾರ. ಹಮ್ ಬಿದರ್ಸೆ मैंने है विधानसभा हम विदेश से जाएंगे. ये मुसलमान का कब्रिस्तान हराना चाहिए. शैतान घबराना चाहिए. अभी जमीर अहमद खान इधर चालू माड़ा डीसी एसी के है सब वकफ करना है. अब इधर हरी ऊरे पाटीगौड़ी ऊर पूर्ति वकफ. ಪ್ರತ್ಯೇಕ ಹೋರಾಟ ಬೇಡ, ಜೊತೆ ಜೊತೆಯಾಗಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಿ ಪಕ್ಷ ಸಂಘಟನೆಗೆ ಒತ್ತು ಕೊಡಿ ಅಂತ ಹೈಕಮಾಂಡ್ ಪದೇ ಪದೇ ಎಚ್ಚರಿಕೆ ಕೊಟ್ರು. ಕೇಸರಿ ಬಂಡಾಯ ಕಡಿಮೆ ಆಗ್ತಿಲ್ಲ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುವ ತನಕ ನಮ್ಮದು ಪ್ರತ್ಯೇಕ ಹೋರಾಟ ಅಂತಿರೋ ನಾಯಕರನ್ನು ಯಾರು ಸರಿ ಮಾಡ್ತಾರೆ ಅನ್ನೋದೇ ಯಕ್ಷ ಪ್ರಶ್ನೆಯಾಗಿದೆ. ಬಸವರಾಜ್ ಹರನಹಳ್ಳಿ, ನ್ಯೂಸ್ 18 ಬಳ್ಳಾರಿ. ಸಿಎಂ ಆಪ್ತರೆಲ್ಲ ಸೇರಿಕೊಂಡು ಗುರುವಾರ ನಡೆಸಿದಂತಹ ಡಿನ್ನರ್ ಮೀಟ್ ಬಗ್ಗೆ ಭಾರಿ ಕುತೂಹಲ ಇದ್ದೇ ಇದೆ. ಇನ್ನು ಮುಖ್ಯಮಂತ್ರಿ ಸ್ಥಾನ ಬದಲಾಗುತ್ತೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬಂದಿತ್ತು. ನಿನ್ನೆ ರಾತ್ರಿ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಇವತ್ತು ಎಲ್ಲ ನಾಯಕರು ಸಿಎಂಗೆ ಸಾಥ್ ನೀಡಿದ್ದಾರೆ. ಡಿನ್ನರ್ ಮೀಟ್ ರಾಜಕೀಯ ಚರ್ಚೆಯೇ ಇಲ್ಲ. ಸಿಎಂ ಬದಲಾವಣೆ ಇಲ್ಲ, ಸಿದ್ದುಗೆ ಆಪ್ತರ ಬೆಂಬಲ.
ಗುರುವಾರ ರಾತ್ರಿ ಸಚಿವ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಡಿನ್ನರ್ ಮೀಟ್ ಮಾಡಲಾಗಿತ್ತು. ಸಿಎಂ ಸಿದ್ದರಾಮಯ್ಯ ಆಪ್ತ ಬಳಗದ ನಾಯಕರು ಮಾತ್ರ ಹಾಜರಾಗಿದ್ರು. ಇದು ಮುಖ್ಯಮಂತ್ರಿ ಕುರ್ಚಿ ಉಳಿಸಿಕೊಳ್ಳಲು ನಡೆಸುತ್ತಿರುವ ಸಭೆ ಎಂದು ವರದಿಯಾಗಿತ್ತು. ಆದರೆ ನಿನ್ನೆ ವಿಧಾನಸೌಧದಲ್ಲಿ ಮಾತನಾಡಿದ್ದ ಸಿಎಂ ಬದಲಾವಣೆಯೂ ಇಲ್ಲ, ಸಂಪುಟ ವಿಸ್ತರಣೆಯೂ ಇಲ್ಲ ಎಂದಿದ್ರು. ಊಟಕ್ಕೆ ಸೇರಿದ್ರೆ ಸಭೆ ನಡೆಸಿದ್ದಾರೆ ಅಂತ ನೀವು ಮುಖ್ಯ ಮಾಡ್ಕೊಂಡ್ರೆ ಏನ್ ಮಾಡಬೇಕು? ಅಲ್ಲಿ ಉದ್ದೇಶ ಏನು ಸರ್ ಊಟ ಸೇರಿದ್ದು? ಊಟ ಮಾಡಕ್ಕೆ ಸಚಿವ ಸಂಪುಟ ಸಭೆ ಬದಲಾವಣೆ ಅಂತ ಅನ್ನೋದು ಅಥವಾ ಮುಖ್ಯಮಂತ್ರಿ ಬದಲಾವಣೆ ಆ ಥರ ಬೇರೆ ಅವೆಲ್ಲ ಸುಳ್ಳು. ಸಿಎಂ ಸಿದ್ದರಾಮಯ್ಯ ಖಡಕ್ ಪ್ರತಿಕ್ರಿಯೆ ಕೊಡುತ್ತಿದ್ದಂತೆ ಸಿಎಂ ಬೆಂಬಲಕ್ಕೆ ಇಡೀ ಆಪ್ತ ಬಳಗ ನಿಂತಿದೆ. ಸಚಿವ ಕೆಎನ್ ರಾಜಣ್ಣ ಮಾತನಾಡಿ, ಡಿನ್ನರ್ ಮೀಟಿಂಗ್ನಲ್ಲಿ ರಾಜಕೀಯವಾಗಿ ಯಾವುದೇ ಚರ್ಚೆಗಳಾಗಿಲ್ಲ, ಎಲ್ಲವೂ ಮಾಧ್ಯಮಗಳ ಸೃಷ್ಟಿ ಅಂದ್ರು. ಕ್ಯಾಬಿನೆಟ್ ಇದ್ದಾಗ ಏನ್ರಿ ಊಟ ಹಾಕಿಲ್ಲ ಅಂತ ರೇಗಿಸಿದ್ರು, ಅದಕ್ಕೆ ಸತೀಶ್ ಊಟ ಹಾಕಿಸಿದ್ರು. ಸಿಎಂ ಬದಲಾವಣೆ ಆಗಲಿ, ಮಂತ್ರಿ ಬದಲಾವಣೆ ಆಗಲಿ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯಾದ್ರೂ ಆಗಲಿ, ಏನೇ ಆಗಲಿ ಎಲ್ಲವೂ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದಿದ್ದಾರೆ. ರಾಜಕೀಯವಾಗಿ ಯಾವುದೇ ಚರ್ಚೆಗಳು ಏನಿಲ್ಲ, ಗೊತ್ತಾಯ್ತಾ? ಸುಮ್ಮನೆ ಅವತ್ತು ಕ್ಯಾಬಿನೆಟ್ ಇತ್ತು, ಕ್ಯಾಬಿನೆಟ್ ಇದ್ದಾಗ ಎಲ್ರಿ ಊಟ ಹಾಕ್ಲಿಲ್ಲ ಅಂತ ಹೇಳಿ ಅವ್ರು ಸತೀಶ್ ಅವರಿಗೆ ರೇಗಿಸಿದ್ರು. ಆಮೇಲೆ ಇವತ್ತೇ ಸೇರೋಣ ಊಟಕ್ಕೆ ಅಂದ್ರು. ಸರಿ, ಇನ್ನೂ ಯಾರ್ಯಾರೋ ಬಹಳ ಜನ ಇದ್ದವರು ನಾನು ಹೋಗ್ತಿದ್ದೀನಿ, ನಾನ್ ಬರಕ್ಕಾಗಲ್ಲ ಆಯ್ತು, ಯಾರು ಬರ್ತಿರೋ ಅಷ್ಟೇ ಜನ ಅಂದ್ರು. ಅದು ನಾವೊಂದು 4-5 ಜನ ಹೋಗಿದ್ವಪ್ಪ ಅಷ್ಟೇ. ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ನಾವು ಊಟಕ್ಕಷ್ಟೇ ಹೋಗಿದ್ದೆವು, ಅಲ್ಲಿ ಕೆಲ ವಿಚಾರಗಳ ಚರ್ಚೆ ಆಗಿದೆ ಅಷ್ಟೇ. ನೀವೇನು ಸುದ್ದಿ ಮಾಡಿದ್ರೋ ಅದಕ್ಕೆ ಅಲ್ಲಿಂದ ಬಂದಿದ್ದ ಸಚಿವರು ಕೊಟ್ಟ ಸ್ಪಷ್ಟನೆ ಏನಿದೆ ಅಷ್ಟೇ ಸುದ್ದಿ ಎಂದಿದ್ದಾರೆ. ಊಟಕ್ಕೆ ಹೋಗಿದ್ದನ್ನು ಸಹಿತ ದೊಡ್ಡ ಸುದ್ದಿ ಮಾಡ್ತಾ ಇದ್ದಾರೆ. ಎಲ್ಲರೂ ಅಲ್ಲಿ ಹೋಗಿ ಬಂದವರು ಮಾತಾಡಿದ್ದೆವು, ಆದ್ರೆ ಅಂಥದ್ದು ವಿಶೇಷ ಏನೂ ಇಲ್ಲ. ಊಟಕ್ಕಂತ ಹೋಗಿದ್ವಿ, ಪಕ್ವಾನ್ನ ಊಟ ಮಾಡಿ ಬಂದಿದ್ದೇವೆ ಅಂತ ಹೇಳಿದ್ದಾರೆ. ಅದು ಅಲ್ಲಿಗೆ ಮುಗಿತದು. ಅದು ಏನು ಹೆಚ್ಚು ರಾಜಕೀಯ ಮಹತ್ವ ಕೊಡುವಂಥ ಕಾರಣ ಇಲ್ಲ. ಅದೇನು ಅಂಥ ಊಟಕ್ಕೆ ಹೋಗಿದ್ದು ಎಷ್ಟು ಮಹತ್ವ ಅಷ್ಟೇ ಮಹತ್ವ. ಇನ್ನು ಸಚಿವ ಸಂಪುಟ ಪುನರಚನೆ ಬಗ್ಗೆ ಸಚಿವ ಎಚ್.ಕೆ. ಪಾಟೀಲ್ ಮಾತನಾಡಿ, ಸಿಎಂ ಕೂಡ ಈ ವಿಚಾರವಾಗಿ ಮಾತನಾಡಿದ್ದಾರೆ. ಈಗ ಸಂಪುಟ ಪುನರ್ರಚನೆ ಅವಶ್ಯಕತೆ ಇದೆ ಅಂತ ಹೈಕಮಾಂಡ್ಗೆ ಅನಿಸಿದೆ. ಸಿಎಂ ಕೂಡ ಅದನ್ನೇ ಹೇಳಿದ್ದಾರೆ. ಹೀಗಾಗಿ ಶೀಘ್ರವೇ ಈ ಬಗ್ಗೆ ನಿರ್ಧಾರ ಆಗಬಹುದು ಎಂದಿದ್ದಾರೆ. ಅದು ಹೈಕಮಾಂಡ್ಗೆ ಬಿಟ್ಟಿದ್ದು ಅಂತ ಹೇಳಿದ್ರು ಅಂದ್ರೆ ಎಲ್ಲ ಚರ್ಚೆ ನಡೆದಿರಬೇಕು ಅಂತ ಹೇಳೇನೆ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅಂತ ನೀವು ಅರ್ಥೈಸಿದ್ದೀರಿ, ನಾವು ಅದನ್ನೇ ಅರ್ಥೈಸ್ಕೊಂಡಿದ್ದೀವಿ. ಬೀದರ್ನಲ್ಲಿ ಮಾತನಾಡಿದ ಸಚಿವ ಈಶ್ವರ್ ಖಂಡ್ರೆ, ಯಾವ ಡಿನ್ನರ್ ಮೀಟಿಂಗ್ ಇಲ್ಲ, ಸರ್ಕಾರ ಬಹಳ ಸುಭದ್ರವಾಗಿದೆ, 5 ವರ್ಷ ಉತ್ತಮ ಆಡಳಿತ ಕೊಡುತ್ತೇವೆ, ಮುಂದಿನ 5 ವರ್ಷವೂ ನಾವೇ ಸರ್ಕಾರ ಮಾಡ್ತೇವೆ, ನಮಗೆ ಬಹುಮತ ಸಿಗುತ್ತೆ, ಅದಕ್ಕೆ ಬಿಜೆಪಿಯವರು ಮೈಕೈ ಪರಿಚಿಕೊಳ್ಳುತ್ತಿದ್ದಾರಷ್ಟೇ ಎಂದಿದ್ದಾರೆ. ಯಾವ ಡಿನ್ನರ್ ಮೀಟಿಂಗ್, ಸರ್ಕಾರ ಬಹಳ ಭದ್ರವಾಗಿದೆ, 5 ವರ್ಷ ಉತ್ತಮವಾದಂಥ ಆಡಳಿತ ಕೊಡ್ತೇವೆ, ಮತ್ತೆ ಮುಂದೆ 5 ವರ್ಷನೂ ನಾವೇ ಸರ್ಕಾರ ಮಾಡ್ತೇವೆ, ನಮಗೆ ಬಹುಮತ ಸಿಗ್ತದೆ. ಇವತ್ತು ಅದಕ್ಕೆ ಬಿಜೆಪಿಯವರು ಮೈ ಕೈ ಪರಿಚಿಕೊಳ್ತಾ ಇದ್ದಾರೆ. ಅದೊಂದು ಏನು ವ್ಯತ್ಯಾಸ. ಶಿವಮೊಗ್ಗದಲ್ಲಿ ವಿಜಯೇಂದ್ರ ಮಾತನಾಡಿ, ಡಿಕೆ ಶಿವಕುಮಾರ್ ವಿದೇಶಕ್ಕೆ ಹೋದಾಗ ಈ ಔತಣಕೂಟ ನಡೆದಿದೆ. ವಿಜಯೇಂದ್ರ ಏನು ಭವಿಷ್ಯ ಹೇಳುತ್ತಾರೆ ಎಂದು ಸಿಎಂ ಕೇಳುತ್ತಿದ್ರು. ಇದೀಗ ಮತ್ತೆ ಔತಣಕೂಟ ನಡೆದಿದೆ. ಬಜೆಟ್ ನಂತರ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ನೀಡುವುದು ಖಚಿತ, ಆದರೆ ಸಿದ್ದರಾಮಯ್ಯ ರಾಜೀನಾಮೆ ನೀಡಲು ಸಿದ್ಧವಿಲ್ಲ, ಅದಕ್ಕೆ ಜಟಾಪಟಿ ಎಂದಿದ್ದಾರೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಬಜೆಟ್ ನಂತರದಲ್ಲಿ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಗ್ತದೆ ಅನ್ನುವ ವಿಚಾರವನ್ನು ಇಟ್ಕೊಂಡು ಒಂದು ರಾಜಕೀಯ ದಾಳವನ್ನು ಉರುಳಿಸೋದಕ್ಕೆ ನಿನ್ನೆ ಮುನ್ನುಡಿ ಬರೆದಿದ್ದಾರೆ ಸಿದ್ದರಾಮಯ್ಯನವರು ಅನ್ನೋದು ಸ್ಪಷ್ಟ. ಕಾಂಗ್ರೆಸ್ ಮಾತ್ರ ಸಿಎಂ ಬದಲಾವಣೆ ಇಲ್ಲ ಎನ್ನುತ್ತಿದೆ. ಆದರೆ ವಿರೋಧ ಪಕ್ಷದವರು ಮಾತ್ರ ಬಜೆಟ್ ಬಳಿಕ ಸಿಎಂ ಬದಲಾವಣೆ ಅಂತಿದ್ದಾರೆ. ಆದರೆ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದಕ್ಕೆ ಸಾಕಷ್ಟು ನಿದರ್ಶನಗಳಿವೆ ಅನ್ನೋದನ್ನ ಎಲ್ಲರೂ ಒಪ್ಪಲೇಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ದೆಹಲಿ ಚುನಾವಣೆ ಮುಂದಿನ ತಿಂಗಳು ನಡೆಯುವಂತಹ ಸಾಧ್ಯತೆ ಇದೆ. ಆದರೆ ಚುನಾವಣೆ ಘೋಷಣೆಗೂ ಮುಂಚಿತವಾಗಿಯೇ ಬಿಜೆಪಿಯವರು ಟಿಕೆಟನ್ನು ಘೋಷಣೆ ಮಾಡಿದ್ದಾರೆ. ಕಾಂಗ್ರೆಸ್ ಸೇರಿದಂತೆ ಈಗ ಸರ್ಕಾರವನ್ನು ನಡೆಸ್ತಾ ಇರುವಂಥ ಆಮ್ ಆದ್ಮಿ ಪಕ್ಷ ಕೂಡ ರಣರಂಗಕ್ಕೆ ಎಂಟ್ರಿ ಕೊಟ್ಟಿದ್ದು ಚುನಾವಣೆಯ ಭರ್ಜರಿ ತಯಾರಿಗಳು ಈಗ ನಡೀತಾ ಇದ್ದಾವೆ. ಕಾವೇರಿದ ದೆಹಲಿ ವಿಧಾನಸಭಾ ಚುನಾವಣಾ ಫೈಟ್. 29 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಪಟ್ಟಿ ಪ್ರಕಟಿಸಿದ ಬಿಜೆಪಿ. ದಿನಾಂಕ ಘೋಷಣೆಗೂ ಮೊದಲೇ ದೆಹಲಿಯಲ್ಲಿ ವಿಧಾನಸಭಾ ಚುನಾವಣೆ ಸಮರ ಜೋರಾಗಿದೆ. ಆಮ್ ಆದ್ಮಿ, ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದ್ದು ಅಧಿಕಾರಕ್ಕೇರಲು 3 ಪಕ್ಷಗಳಿಂದ ಭಾರೀ ಕಸರತ್ತು ನಡೆಯುತ್ತಿದೆ. ದೆಹಲಿಯಲ್ಲಿ ಒಟ್ಟು 70 ವಿಧಾನಸಭಾ ಕ್ಷೇತ್ರಗಳಿದ್ದು ಈ ಎಲ್ಲ ಕ್ಷೇತ್ರಗಳಿಗೆ ಆಮ್ ಆದ್ಮಿ ಪಕ್ಷ ಕಳೆದ ತಿಂಗಳೇ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿ ಪಟ್ಟಿ ಬಿಡುಗಡೆ ಮಾಡಿತ್ತು.
ಈವರೆಗೂ ಕಾದು ನೋಡುವ ತಂತ್ರ ಅನುಸರಿಸಿದ್ದ ಬಿಜೆಪಿ ಇವತ್ತು ಮೊದಲ ಪಟ್ಟಿ ಬಿಡುಗಡೆ ಮಾಡಿದ್ದು 29 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಘೋಷಿಸಿದೆ. ಇದಕ್ಕೂ ಮೊದಲೇ ಕಾಂಗ್ರೆಸ್ ಕೂಡ ಒಟ್ಟು 47 ಸ್ಥಾನಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಮಾಡಿದೆ. ಈ ಬಾರಿ ದೆಹಲಿ ಗೆಲ್ಲಲೇಬೇಕು ಅಂತ ಪಣತೊಟ್ಟಿರುವ ಕೇಸರಿ ಪಡೆ ಹಾಲಿ ಸಿಎಂ ಅತಿಶಿ ಹಾಗೂ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್, ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ವಿರುದ್ಧ ಘಟಾನುಘಟಿಗಳನ್ನ ಕಣಕ್ಕಿಳಿಸಿದೆ. ಕಾಲ್ಕಾಜಿ ಕ್ಷೇತ್ರದಿಂದ ಹಾಲಿ ಸಿಎಂ ಅತಿಶಿ ಈ ಬಾರಿ ಸ್ಪರ್ಧಿಸುತ್ತಿದ್ದಾರೆ. ಇವರ ಪ್ರತಿಸ್ಪರ್ಧಿಯಾಗಿ ಆರ್ಎಸ್ಎಸ್ ಕಟ್ಟಾಳು ಮಾಜಿ ಸಂಸದ ರಮೇಶ್ ಬಿಧುರಿ ಅವರನ್ನ ಬಿಜೆಪಿ ಕಣಕ್ಕಿಳಿಸಿದೆ. ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಇನ್ನು ನವದೆಹಲಿ ಕ್ಷೇತ್ರದಿಂದ ಆಪ್ ಅಭ್ಯರ್ಥಿಯಾಗಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಸ್ಪರ್ಧಿಸುತ್ತಿದ್ದು, ಇವರ ವಿರುದ್ಧ ಮಾಜಿ ಸಂಸದ ಪರ್ವೇಶ್ ವರ್ಮಾಗೆ ಬಿಜೆಪಿ ಟಿಕೆಟ್ ನೀಡಿದೆ. ಪರ್ವೇಶ್ ವರ್ಮಾ ಬಿಜೆಪಿಯ ಸಿಎಂ ಅಭ್ಯರ್ಥಿಯೂ ಆಗಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಮಾಜಿ ಸಿಎಂ ಶೀಲಾ ದೀಕ್ಷಿತ್ ಅವರ ಪುತ್ರ ಸಂದೀಪ್ ದೀಕ್ಷಿತ್ಗೆ ಟಿಕೆಟ್ ನೀಡಲಾಗಿದೆ. ಜಂಗ್ಪುರ ಕ್ಷೇತ್ರದಿಂದ ಮಾಜಿ ಡಿಸಿಎಂ ಮನೀಶ್ ಸಿಸೋಡಿಯಾ ಆಪ್ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಬಿಜೆಪಿಯಿಂದ ಸರ್ದಾರ್ ತವೀಂದರ್ ಸಿಂಗ್ ಮರ್ವಾ, ಕಾಂಗ್ರೆಸ್ನಿಂದ ಫರ್ಹದ್ ಸೂರಿ ಪ್ರತಿಸ್ಪರ್ಧಿಗಳಾಗಿ ಚುನಾವಣೆಗೆ ನಿಂತಿದ್ದಾರೆ. ದೆಹಲಿಯ ಮಾಜಿ ಸಚಿವ ಹಾಗೂ ಕಾಂಗ್ರೆಸ್ ನಾಯಕರಾಗಿದ್ದ ರಾಜ್ಕುಮಾರ್ ಚೌಹಾಣ್ ಅವರಿಗೆ ಬಿಜೆಪಿ ಮಂಗೋಲ್ಪುರಿಯಿಂದ ಟಿಕೆಟ್ ನೀಡಿದೆ. ಎಎಪಿ ಮಾಜಿ ಸಚಿವ ಕೇಜ್ರಿವಾಲ್ ಆಪ್ತರಾಗಿದ್ದ ಕೈಲಾಶ್ ಗೆಹ್ಲೋಟ್ ಬಿಜೆಪಿಯಿಂದ ನಜಾಫ್ಗಢ್ ಬದಲಿಗೆ ಬಿಜಾಸ್ವನ್ನಿಂದ ಕಣಕ್ಕಿಳಿದಿದ್ದಾರೆ. ಮಹಿಳೆಯರಿಗೆ ಸುಷ್ಮಾ ಭವನ ಉದ್ಘಾಟಿಸಿದ ಅಮಿತ್ ಶಾ. ಜನರ ದುಡ್ಡಲ್ಲಿ ಕೇಜ್ರಿವಾಲ್ ಐಷಾರಾಮಿ ಜೀವನ, ಶಾ ಕಿಡಿ. ಮಹಿಳಾ ಮತದಾರರ ಮೇಲೆ ಕಣ್ಣಿಟ್ಟಿರುವ ಬಿಜೆಪಿ ಚುನಾವಣೆಯಲ್ಲಿ ಸುಷ್ಮಾ ಸ್ವರಾಜ್ ಅವರ ಹೆಸರನ್ನ ಅಸ್ತ್ರವಾಗಿ ಪ್ರಯೋಗಿಸಿದೆ. ಹೊಸದಾಗಿ ಉದ್ಯೋಗ ಆರಂಭಿಸುವ ಮಹಿಳೆಯರಿಗೆ ಹಾಸ್ಟೆಲ್ ನಿರ್ಮಿಸಲಾಗಿದ್ದು, ಸುಷ್ಮಾ ಭವನವನ್ನ ಇವತ್ತು ಗೃಹ ಸಚಿವ ಅಮಿತ್ ಶಾ ಲೋಕಾರ್ಪಣೆ ಮಾಡಿದ್ರು. ಬಳಿಕ ಮಾತನಾಡಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಗುಡುಗಿದ್ರು. मेरे घर पर कुछ बच्चे मिलने आए थे तो साहसिकता से मैं बात कर रहा था कि भाई ये हुआ ये हुआ ये हुआ. फिर मैंने उनको पूछा भाई केजरीवाल जी ने क्या करा, और मैंने ही जवाब दे दिया मेरी गलती हो गई कि कुछ नहीं किया. तो एक बच्चे ने स्फूर्ति से कहा कि साहब ऐसा नहीं है, आप इतना अन्याय उनको मत करिए, और दृढ़ता से के साथ विश्वास के साथ कहा. तो मैंने कहा क्या कहना चाहते हैं, अब क्या किया? तो कि एक बड़ा 45 करोड़ का शीश महल उन्होंने अपने रहने के लिए. ಚುನಾವಣೆಗೆ ಮತ್ತೊಂದು ಗ್ಯಾರಂಟಿ ಘೋಷಿಸಿದ ಆಪ್. ಅಧಿಕಾರಕ್ಕೆ ಬಂದ್ರೆ ವಾಟರ್ ಫ್ರೀ ಎಂದ ಕೇಜ್ರಿವಾಲ್. ಈಗಾಗಲೇ ಮಹಿಳೆಯರಿಗೆ ಮಾಸಿಕ 2,100 ರೂಪಾಯಿ, ಪೂಜಾರಿಗಳಿಗೆ 18,000 ರೂಪಾಯಿಗಳ ಗ್ಯಾರಂಟಿ ನೀಡಿರುವ ಕೇಜ್ರಿವಾಲ್ ಈಗ ದೆಹಲಿ ಜನರಿಗೆ ವಾಟರ್ ಫ್ರೀ ಗ್ಯಾರಂಟಿ ಘೋಷಿಸಿದ್ದಾರೆ. ಈ ಬಾರಿಯೂ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬಾಕಿ ಇರುವ ನೀರಿನ ಬಿಲ್ ಮನ್ನಾ ಹಾಗೂ ಪ್ರತಿ ತಿಂಗಳು 20,000 ಲೀಟರ್ ನೀರು ಉಚಿತವಾಗಿ ಕೊಡುವುದಾಗಿ ಹೇಳಿದ್ದಾರೆ. दिल्ली में हमारी सरकार पिछले 10 सालों से लोगों को फ्री पानी उपलब्ध करा रही है. हर महीने 20-20 हजार लीटर हर परिवार को मुफ्त दिए जाते हैं. लगभग 12 लाख से ज्यादा परिवारों के बिल दिल्ली में पानी के जीरो आते हैं. आम आदमी पार्टी की सरकार बनेगी, चुनाव के बाद हम उनके गलत बिल माफ करा देंगे. ಒಟ್ನಲ್ಲಿ 3 ಪಕ್ಷಗಳಿಂದಲೂ ಅಭ್ಯರ್ಥಿಗಳ ಘೋಷಣೆಯಾಗಿದ್ದು, ಚುನಾವಣೆ ಗೆಲ್ಲಲು ಮಾತಿನ ವಾಗ್ಯುದ್ಧ ತಾರಕಕ್ಕೇರಿದೆ. ಇದರ ಮಧ್ಯೆ ಗ್ಯಾರಂಟಿಗಳ ಅಲೆಯೂ ಜೋರಾಗ್ತಿದೆ. ಫೆಬ್ರವರಿಯಲ್ಲಿ ಚುನಾವಣೆ ನಡೆಯುವ ಸಾಧ್ಯತೆ ಇದ್ದು, ರಾಷ್ಟ್ರ ರಾಜಧಾನಿ ಜನ ಯಾರಿಗೆ ಮಣೆ ಹಾಕ್ತಾರೆ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಸರ್ಜರಿಗಾಗಿ ಅಮೆರಿಕಕ್ಕೆ ತೆರಳಿದ್ದಂತಹ ಶಿವಣ್ಣ ಹೊಸ ವರ್ಷದ ಮೊದಲ ದಿನದಂದೇ ಅಭಿಮಾನಿಗಳಿಗೆ ಶುಭ ಸುದ್ದಿಯನ್ನು ಕೊಟ್ಟಿದ್ರು. ಸರ್ಜರಿ ಆದ ಬಳಿಕ ಈಗ ಹೇಗಿದ್ದೇನೆ ಅನ್ನೋದನ್ನು ಖುದ್ದು ಶಿವಣ್ಣನೇ ಅವತ್ತು ವಿವರಿಸಿದರು. ಇದರ ಬೆನ್ನಲ್ಲೇ ಇವತ್ತು ಶಿವಣ್ಣ ಮತ್ತೊಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಶಿವರಾಜ್ ಕುಮಾರ್ ದೊಡ್ಮನೆಯ ಹಿರಿಮಗ, ಚಂದನವನದ ಹಿರಿಯಣ್ಣ. ವಯಸ್ಸು 60+ ಆದ್ರೂ ಇವತ್ತಿಗೂ ಎನರ್ಜಿ ಕಿಂಗ್. ಆದ್ರೆ ಹ್ಯಾಟ್ರಿಕ್ ಹೀರೋಗೆ ಕ್ಯಾನ್ಸರ್ ಇದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಇಡೀ ಚಂದನವನವೇ ಒಂದು ಕ್ಷಣ ಮಂಕಾಗಿತ್ತು. ಅದರಲ್ಲೂ ಶಿವಣ್ಣನ ಅಭಿಮಾನಿಗಳಂತೂ ಫುಲ್ ಕಂಗಾಲಾಗಿದ್ರು. ವಾರದ ಹಿಂದೆ ಅಮೆರಿಕಾದಲ್ಲಿ ನಡೆದ ಆಪರೇಷನ್ ಸಕ್ಸಸ್ ಆಗಿದೆ ಅನ್ನೋದು ಗೊತ್ತಾಗ್ತಿದ್ದಂತೆ ಎಲ್ಲರೂ ಹಿರಿ ಹಿಗ್ಗಿ ಹೋಗಿದ್ರು. ದೇವರಿಗೆ ಮಾಡಿದ ಪೂಜೆ ಫಲ ಕೊಡ್ತು ಅಂತ 10 ಕಡೆ ಹರಕೆ ತೀರಿಸಿದ್ರು. ಇದರ ಬೆನ್ನಲ್ಲೇ ಈಗ ಮತ್ತೊಂದು ಗುಡ್ ನ್ಯೂಸ್ ಹೊರಬಿದ್ದಿದೆ. ಚಿಕಿತ್ಸೆ ಪಡೆಯುತ್ತಿದ್ದ ಆಸ್ಪತ್ರೆಯಿಂದ ಶಿವಣ್ಣ ಡಿಸ್ಚಾರ್ಜ್ ಆಗಿದ್ದಾರೆ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್, ಹೋಟೆಲ್ನಲ್ಲಿ ರೆಸ್ಟ್.
ಮೂತ್ರಕೋಶ ಕ್ಯಾನ್ಸರ್ನಿಂದ ಬಳಲುತ್ತಿದ್ದ ಶಿವಣ್ಣ ಕಂಪ್ಲೀಟ್ ಆಗಿ ಗುಣಮುಖರಾಗಿದ್ದಾರೆ. ಹೀಗಾಗಿಯೇ ಮಿಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ನಿಂದ ಡಿಸ್ಚಾರ್ಜ್ ಆಗಿದ್ದು ಆಸ್ಪತ್ರೆ ಸಮೀಪದಲ್ಲೇ ಇರೋ ಹೋಟೆಲ್ನಲ್ಲಿ ರೆಸ್ಟ್ ಮಾಡ್ತಿದ್ದಾರೆ. 1 ವಾರದ ಅಂತರದಲ್ಲಿ 2 ಬಾರಿ ಆರೋಗ್ಯ ತಪಾಸಣೆ ಮಾಡುವುದಿದೆ. ಹೀಗಾಗಿಯೇ ಅಮೆರಿಕಾದಲ್ಲೇ ಉಳಿದುಕೊಂಡಿದ್ದು 2 ವಾರದ ನಂತರ ಬೆಂಗಳೂರಿನ ಕಡೆ ಮುಖ ಮಾಡಲಿದ್ದಾರೆ. ಈ ಬಾರಿಯ ಸಂಕ್ರಾಂತಿ ಹಬ್ಬಕ್ಕೆ ಶಿವಣ್ಣ ಮಿಸ್ ಆಗೋದು ಗ್ಯಾರಂಟಿ. 2 ಬಾರಿಯ ಚೆಕ್ಅಪ್ ಮುಗಿದ ಬಳಿಕ ಜನವರಿ 24ರ ರಾತ್ರಿ ಅಮೆರಿಕಾದಿಂದ ಹೊರಡಲಿದ್ದಾರೆ. ಬೆಂಗಳೂರಿಗೆ ಜನವರಿ 26ರಂದು ಬಂದಿಳಿಯಲಿದ್ದು 2 ದಿನಗಳ ಕಾಲ ತಮ್ಮ ಸ್ವಗೃಹದಲ್ಲೇ ರೆಸ್ಟ್ ಮಾಡಲಿದ್ದಾರೆ. ಫೆಬ್ರವರಿ ತಿಂಗಳಲ್ಲಿ ಕನಕಪುರದ ಫಾರ್ಮ್ ಹೌಸ್ಗೆ ಇಡೀ ಕುಟುಂಬದ ಜೊತೆ ತೆರಳಲಿದ್ದು 1 ತಿಂಗಳುಗಳ ಕಾಲ ರೆಸ್ಟ್ ಮಾಡಲಿದ್ದಾರೆ. ಅದಾದ ಬಳಿಕ ಮತ್ತೆ ಬಣ್ಣದ ಲೋಕಕ್ಕೆ ಕಮ್ ಬ್ಯಾಕ್ ಮಾಡಲಿದ್ದಾರೆ. ಸತೀಶ್, ಕನಕಪುರ, ಫಿಲ್ಮ್ ಬ್ಯೂರೋ, ನ್ಯೂಸ್ 18. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ನಿರ್ದೇಶಕ ಅನಂತ್ ಅಂಬಾನಿ ಅವರು ಪ್ರಾಣಿಗಳ ಮೇಲಿನ ತಮ್ಮ ಪ್ರೀತಿಯ ಬಗ್ಗೆ ಮನಬಿಚ್ಚಿ ಮಾತನಾಡಿದ್ದಾರೆ. ಪ್ರಾಣಿಗಳ ರಕ್ಷಣೆ, ಪಾಲನೆಗಾಗಿ ನಿರ್ಮಿಸಿರುವ ವಂತಾರ ಬಗ್ಗೆಯೂ ಕೂಡ ಹೆಮ್ಮೆಯ ಮಾತುಗಳನ್ನಾಡಿದ್ದಾರೆ. ಜಾಮ್ನಗರದ ಅಭಿವೃದ್ಧಿಯ ಬಗ್ಗೆ ತಮ್ಮ ತಂದೆ ಮುಖೇಶ್ ಅಂಬಾನಿ ಅವರು ಕಂಡಿರುವ ಕನಸುಗಳನ್ನು ನನಸು ಮಾಡುವಂತಹ ಭರವಸೆ ನೀಡಿದ್ದಾರೆ. ಜಾಮ್ನಗರ ರಿಫೈನರಿಯ 25ನೇ ವಾರ್ಷಿಕೋತ್ಸವದಲ್ಲಿ ಪಾಲ್ಗೊಂಡು ಅನಂತ್ ಮಾತನಾಡಿದರು. ಶ್ರೀ ಮುಖೇಶ್ ಭಾಯಿ ने धीरूभाई अंबानी का इस सपना को पूरा कर दिया. आज मैं आभारी हूँ. आभार इस बात का है कि मुझे ऐसे 2 महापुरुषों का अमूल्य विरासत मिली है. आज के इस पावन दिन पर मैं संकल्प करता हूँ और मेरे पिताजी को वचन देता हूँ कि मैं जामनगर से जुड़े हुए सभी सपनों को साकार करके दिखाऊंगा. और एक बात, जिस तरीके से मेरे माताजी ने मुझे पशु पक्षी से प्रेम करना सिखाया, उसी तरह वंतारा से प्रेरणा लेकर आप सभी जीव जंतु से प्यार करना, यही मेरा आपसे विनती है. वंतारा ने यह साबित कर दिया है कि रिलायंस पशु पक्षी की भी उतना ही ख्याल रखते हैं जितना मनुष्य का ख्याल रखते हैं. वंतारा रिलायंस के वी केयर फिलॉसफी का जीता जागता उदाहरण है. मुझे पूरा विश्वास है 25 साल बाद जब भारत के स्वतंत्र के शताब्दी मनाई जाएगी, जामनगर के गरिमा और गौरव को हम सब मिलकर आसमान की नई ऊंचाइयों तक ले जाएंगे. ರಾಜ್ಯ ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡೋಣ. ರಾಸಲೀಲೆ ವಿಡಿಯೋ ಪ್ರಕರಣದಲ್ಲಿ ಬಂಧನ ಆಗಿರುವ ತುಮಕೂರಿನ ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪಗೆ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಮಧುಗಿರಿ ಕೋರ್ಟ್ ಆದೇಶ ಹೊರಡಿಸಿದೆ. ಕೆಲವೇ ಗಂಟೆಗಳಲ್ಲಿ ರಾಜ್ಯ ಸಾರಿಗೆ ಬಸ್ಗಳಲ್ಲಿ ಸಂಚಾರ ದರ ದುಬಾರಿಯಾಗಲಿದೆ. ಮಧ್ಯರಾತ್ರಿ 12 ಗಂಟೆಯಿಂದಲೇ 15% ಟಿಕೆಟ್ ದರ ಏರಿಕೆಯಾಗಿ ಪರಿಷ್ಕೃತ ದರ ಜಾರಿಯಾಗಲಿದೆ. ಬಿಎಂಟಿಸಿ, ಕೆಎಸ್ಆರ್ಟಿಸಿ ಸೇರಿ 4 ನಿಗಮಗಳ ಸಾರಿಗೆ ಬಸ್ಗಳಿಗೂ ಅನ್ವಯ ಆಗಲಿದೆ. ನಾಡಿನಲ್ಲಿ ಸಂಭವಿಸಿದ ಭೀಕರ ಪಟಾಕಿ ದುರಂತಕ್ಕೆ 6 ಜನ ಬಲಿಯಾಗಿದ್ದಾರೆ. ವಿರುಧನಗರದ ಸಾತನೂರಿನ ಪಟಾಕಿ ಕಾರ್ಖಾನೆಯಲ್ಲಿ ಸ್ಫೋಟ ಸಂಭವಿಸಿ 6 ಜನ ಮೃತಪಟ್ಟಿದ್ದಾರೆ. ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಚೀನಾದಲ್ಲಿ ಕೊರೋನಾ ಮಾದರಿಯ ಹೊಸ ವೈರಸ್ ವಕ್ಕರಿಸಿದೆ. ಹ್ಯೂಮನ್ ಮೆಟನ್ಯೂಮೋ ಹೆಸರಿನ ಸೋಂಕಿನಿಂದ ಕ್ಷಣಕ್ಕೂ ಆತಂಕ ಎದುರಾಗಿದೆ. ಇದರಿಂದ ಅಲರ್ಟ್ ಆಗಿರುವ ಕೇಂದ್ರ ಆರೋಗ್ಯ ಇಲಾಖೆ ರಾಜ್ಯಗಳಲ್ಲಿ ನಿಗಾ ವಹಿಸುವಂತೆ ಸೂಚನೆ ಕೊಟ್ಟಿದೆ. ಐಎಲ್ಐ ಕೇಸ್ಗಳ ಟೆಸ್ಟಿಂಗ್ ಹೆಚ್ಚಳಕ್ಕೂ ಸಲಹೆ ಕೊಟ್ಟಿವೆ. 3 ವರ್ಷ ಆದರೂ ರಷ್ಯಾ ಉಕ್ರೇನ್ ಯುದ್ಧ ಮಾತ್ರ ನಿಂತಿಲ್ಲ. ಈ ಯುದ್ಧದಲ್ಲಿ ಇದುವರೆಗೆ ಮೃತಪಟ್ಟವರ ಸಂಖ್ಯೆ 12,000 ಅಂತ ಅಂದಾಜಿಸಲಾಗಿದೆ. 2024ರಲ್ಲಿ ಉಕ್ರೇನ್ಗೆ ಸೇರಿದ 4,168 ಚದರ ಕಿಲೋಮೀಟರ್ ಪ್ರದೇಶವನ್ನು ರಷ್ಯಾ ವಶಪಡಿಸಿಕೊಂಡಿದೆ. ಮಾಂಟಿನೆಗ್ರೋದಲ್ಲಿ 12 ಜನರನ್ನ ಗುಂಡಿಕ್ಕಿ ಕೊಂದ ಬಂದೂಕುದಾರಿ ತಾನು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ಸೆಂಟಿಜಿಯಾ ಬಾರ್ ಒಂದರಲ್ಲಿ ಈ ಒಂದು ಘಟನೆ ನಡೆದಿದೆ. ಅಕೋ ಮಾರ್ಟಿನೋವಿಕ್ ಎಂಬಾತ ಪಿಸ್ತೂಲ್ನಿಂದ ಬಾರ್ ಮಾಲೀಕನ ಕುಟುಂಬವನ್ನ ಹತ್ಯೆ ಮಾಡಿದ್ದಾನೆ. ಇದಾಗಿತ್ತು ಇವತ್ತಿನ ಸೂಪರ್ ಪ್ರೈಮೇಟ್ 9. ಈಗ ಒಳನೋಟ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.